ಶಾಸ್ತ್ರೋದಿತಾ ವರ್ತ್ಮನಾ ಪದಮಿದಂ ಧ್ಯಾಯನ್ಮದಂಕಂಕಿತಾಃ ಮನ್ಮಂತ್ರಂ ಜಪ ಶಾಸ್ತ್ರ ಸಂಪದಮತೋ ದಾಸ್ಯಾಮಿ ಭಾಗ್ಯೈ ಸಹ ತತ್ತತ್ವಾನ್ಯಪಿ ಬೋಧಯಾಮಿ ತದನು ಪ್ರಾಪ್ಯೋ ಮದಂಗ್ರಿರ್ಭವೇತ್ ಇತ್ಯಾಘೋಷಯತೀವ ಯಃ ಕರಚಯೈಃ तं ವಾಜಿವಕ್ತ್ರಂ ಭಜೆ ಸಿಂಜನ್ನು ಪುರಶೋಭಿಪಾದಕಮಲಾನ್ ಮಂದಸ್ಮಿತೋದ್ದನ್ಮುಖೀಂ ಕಂಜಾಕ್ಷಿಂ ಕುಚಭಾರವೀರುವಿಲಸನ್ಮದ್ಯಾಂ ಲಸತ್ಕಂಕಣಾಂ ಶಂಭುವಾದ್ಯೈಃ ಪರಿಸೇವಿತಾಂ ಸುವಚಸಾಂ ಜಾಗೂನದಾಲಂಕೃತಾಂ ಅಂಬಾಂ ತಾಂ ಪ್ರಣತೋಸ್ಮಿ ಕೃಷ್ಣರಮಣೀಂ ಲಂಬಾಲಕಾಂ ರುಕ್ಮಿಣೀಂ ಶ್ರೀ ಗುರುಭ್ಯೋ ನಮಃ ಹರಿ ಓಂ ಹರಿ ಓಂ ಹರಿ ಓಂ. ಇವತ್ತು ವಿಶೇಷವಾದ ದಿನ. ರಾಯರ ಪರಮ ಗುರುಗಳಾಗಿರುವ ವಿಜಯೇಂದ್ರ ತೀರ್ಥ ಶ್ರೀಪಾದಂಗಳವರ ಆರಾಧನಾ ಮಹೋತ್ಸವ. ವಿಜಯೇಂದ್ರ ಸ್ವಾಮಿಗಳವರು ಯಾರು ಅಂತ ಕೇಳಿದರೆ, ಎರಡು ಮಾತಿನಲ್ಲಿ ಅವರ ಮಹಿಮೆಯನ್ನು ಕೇಳೋದಾದರೆ, ರಾಯರಿಗೆ ಆಶ್ರಮವನ್ನು ಕೊಟ್ಟವರು ಸುಧೀಂದ್ರ ತೀರ್ಥರಾದರೆ, ಆ ಸುಧೀಂದ್ರ ತೀರ್ಥರ ಗುರುಗಳೇ ವಿಜಯೇಂದ್ರ ಸ್ವಾಮಿಗಳವರು. ಕುಂಭಕೋಣದಲ್ಲಿ ಅವರ ಮೂಲ ಬೃಂದಾವನ. ಇವರು ವ್ಯಾಸರಾಜರ ಹತ್ತಿರ ಒಂದು ದಂಪತಿಗಳು ಬರ್ತಾರೆ, ಮಕ್ಕಳಿಲ್ಲ ಅಂತ. ಆಗ ಯೋಗ ದೃಷ್ಟಿಯಿಂದ ವ್ಯಾಸರಾಜರು ಯೋಚನೆ ಮಾಡಿ ಹೇಳ್ತಾರೆ, ಯೋಚನೆ ಮಾಡಬೇಡಿ, ನಿಮಗೊಂದು ಮಕ್ಕಳಾಗತ್ತೆ. ಅಲ್ಲ, ಮೇಲೆ ಕೂತ್ಕೊಳ್ಳಿ, ಏನು ತೊಂದರೆ ಇಲ್ಲ, ಮೇಲೆ ಕೂಡ್ರಿ, ನನಗೇನು ಮಗ ಇದ್ದಾನೆ. ಆಗ ಅವರು ಹೇಳ್ತಾರೆ, ನಿಮಗೆ ಮಕ್ಕಳಾಗುವ ಯೋಗ ಇಲ್ಲ, ಆದರೆ ಭಗವದ್ ಅನುಗ್ರಹದಿಂದ ನಿಮಗೆ ಮಕ್ಕಳಾಗುತ್ತೆ. ಆದರೆ ನೀವು ಕೇಳುವ ದೃಷ್ಟಿ ವಂಶ ಉದ್ಧಾರ ಆಗಲಿಕ್ಕೆ ಮಕ್ಕಳು ಬೇಕು ಅಂತ. ಆದರೆ ಆ ವಂಶ ಉದ್ಧಾರಕ್ಕೆ ನಿಮಗೆ ಬೇಕಾಗಿರೋದು ಒಂದು ಮಕ್ಕಳು. ಆದರೆ ನಾವು ವರ ಕೊಡ್ತೇವೆ, ಮಂತ್ರಾಕ್ಷತೆ ಕೊಡ್ತೇವೆ, ನಿಮಗೆ 2 ಗಂಡು ಮಕ್ಕಳಾಗುತ್ತೆ. ಅದರಲ್ಲಿ ಆದರೆ ಒಂದು ಕರಾರು, ಆ ಮೊದಲಿಗೆ ಹುಟ್ಟಿದ ಗಂಡು ಮಗುವನ್ನು ನನಗೆ ಕೊಡಬೇಕು ಅಂತ, 2ನೇ ಮಗುವನ್ನು ನಿಮ್ಮ ವಂಶ ಉದ್ಧಾರಕ್ಕಾಗಿ ಇಟ್ಟುಕೊಳ್ಳಿ ಅಂತ. ಸರಿ, ಹಾಗೆ ಕೊಟ್ಟಾಗ ಆ ಒಂದು ಮಗುವನ್ನು ಏನು ಕೊಟ್ಟರು, ಅದನ್ನು ತಾವೇ ಮಠಕ್ಕೆ ಚಿನ್ನದ ಹರಿವಾಣದಲ್ಲಿ ಕರ್ಕೊಂಡ್ಬಂದು ಅದಕ್ಕೆ ಹಾಲು, ಅಂದರೆ ತಮ್ಮ ಗೋಪಾಲಕೃಷ್ಣ ದೇವರಿಗೆ ತಾವೇನು ಅಭಿಷೇಕ ಮಾಡಿದ್ದಾರೆ, ಹಾಲನ್ನು ಕುಡಿಸಿ ಬೆಳೆಸಿ ದೊಡ್ಡದನ್ನಾಗಿ ಮಾಡಿ 5 ವರ್ಷಕ್ಕೆ ಉಪನಯನ 5 ವರ್ಷಕ್ಕೆ ಉಪನಯನವನ್ನು ಮಾಡಿ ಮಹಾಮೇಧಾವಿಯನ್ನಾಗಿ ಮಾಡಿದ್ರು. ಎಲ್ಲ ಜಗತ್ತಿನಲ್ಲಿ ಇರೋದೇ 64 ವಿದ್ಯೆ, ಜಗತ್ತಿನಲ್ಲಿ ಇರೋದೇ 64 ವಿದ್ಯೆ. ಆ 64 ವಿದ್ಯೆಯನ್ನು ಹೇಳಿಕೊಟ್ರು. ಇಡೀ 64 ವಿದ್ಯೆಯನ್ನು ಸಂಪೂರ್ಣ ಹೇಳಿಕೊಟ್ಟು, ಅದು ಏನು ವಿದ್ಯೆ ಹೇಳಿಕೊಡೋದು ಅಂದರೆ ಏನೋ ಒಂದು ನಾಮಕೆ ವಾಸ್ತೆ ಪಾಠ ಹೇಳುವ ಹಾಗಲ್ಲ, ಒಂದೊಂದು ವಿದ್ಯೆಯನ್ನು ಕರತಲಾಮಲಕ, ಹಾಗೆ 64 ವಿದ್ಯೆಯನ್ನು ಕರತಲಾಮಲಕ ಮಾಡಿಕೊಂಡಿರ್ತಕ್ಕಂಥ ಒಂದು ದೊಡ್ಡ ಮೇಧಾವಿ. ಅವರಿಗೆ 8ನೇ ವರ್ಷಕ್ಕೆ ಆಶ್ರಮವನ್ನು ಕೊಟ್ಟರು. ಆ ಪಾಂಡಿತ್ಯವನ್ನು ನೋಡಿ, ಆ ಒಂದು ಯೋಗ್ಯತೆಯನ್ನು ನೋಡಿ ಆಶ್ರಮವನ್ನು ಕೊಟ್ಟರು. ವಿಷ್ಣು ತೀರ್ಥರು ಅಂತ ನಾಮಕರಣವನ್ನು ಮಾಡಿ ಅವರು ಮುಂದೆ ಅಧ್ಯಯನವನ್ನು ಮಾಡ್ತಾ 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 ದೊಡ್ಡ ವಿದ್ವಾಂಸರಾದರು. ಆಗ ಸಂಚಾರ ಕ್ರಮದಲ್ಲಿ ರಾಯರ ಮಠದ ಪರಂಪರೆಯಲ್ಲಿ ಸುರೇಂದ್ರ ತೀರ್ಥರು ಅಂತ ಆ ದೊಡ್ಡ ಜ್ಞಾನಿಗಳು, ಆ ಸುರೇಂದ್ರ ತೀರ್ಥರು ಆ ದಾರಿಯಲ್ಲಿ ಬಂದು ಇವರ ಹತ್ರ ನೋಡಿ, ಇವರು ಮಾಡುವ ಪಾಠ ಪ್ರವಚನ, ಆ ಏನು ಚರ್ಚೆ ಮಾಡುವ ಒಂದು ವೈಖರಿ, ಇದನ್ನೆಲ್ಲ ನೋಡಿ ಎಷ್ಟು ಸಂತೋಷವಾಯಿತು ಅಂದರೆ, ಈ ವಿಷ್ಣು ತೀರ್ಥರ ಮೇಲೆ ಕಣ್ಣು ಬಿತ್ತು. ಯಾರಿಗೆ? ಸುರೇಂದ್ರ ತೀರ್ಥರಿಗೆ.
ಅವರಿಗೆ ಯತಿ ಭಿಕ್ಷೆಯನ್ನು ಮಾಡಿಸ್ಬೇಕು. ಯಾವುದಾದ್ರೂ ಸ್ವಾಮಿಗಳು ಬಂದರೆ ಯತಿ ಭಿಕ್ಷೆ ಮಾಡಿಸ್ಬೇಕು. ಮಾಡಿಸುವಾಗ ಆಪೋಷಣ ಹಾಕ್ಕೊಂಡು ಹಿಂಗೆ ಹಿಡ್ಕೊಂಡಿದ್ದಾರೆ ಊಟ ಕೊಡೋದಕ್ಕಿಂತ ಮುಂಚೆ. ಆಗ ವ್ಯಾಸರಾಯರು ಬಂದು ಕೃಷ್ಣಾರ್ಪಣ ಕೊಡಬೇಕು ಅಂತ. ನೀವು ಕೃಷ್ಣಾರ್ಪಣ ಮಸ್ತು ಹೇಳಬೇಕಾದ್ರೆ ನಾನು ಸ್ವೀಕಾರ ಮಾಡಬೇಕಾದ್ರೆ ಒಂದು ಕಂಡೀಷನ್. ಏನು? ನೀವು ಹೂ ಅನ್ರಿ ನಾನು ತಗೊಳ್ತೀನಿ, ನನ್ನ ಒಂದು ಮಾತು ನಡೆಸ್ಕೊಡ್ತೀನಿ ಅಂತಂದ್ರೆ ನಾನು. ಇವ್ರು ಅಂದರು, ದೇವರ ಇಚ್ಛೆ ಏನಿದೆಯೋ ಆಯಿತು, ಭಗವಂತ ನುಡಿಸಿದ್ದಾನೆ ಅಂದರೆ ನನ್ನಿಂದ ಮಾಡಿಸುವಂಥದ್ದಾಗಿದ್ರೆ ಆಯಿತು ಕೃಷ್ಣಾರ್ಪಣ ಅಂತ. ಆ ಪೋಷನ್ ತಗೊಂಡು, ಏನು ನೀವು ಕೇಳಿದ್ದು? ನಾನೇನು ವಜ್ರ ವೈಡೂರ್ಯ ಆಸ್ತಿ ಪಾಸ್ತಿ ಏನು ಕೇಳಲ್ಲ. ನೀವು ಪಾಠ ಹೇಳ್ತಾ ಇದ್ದ ಅನೇಕ ಶಿಷ್ಯರಿದ್ದಾರಲ್ಲ, ಅದರಲ್ಲಿ ಒಬ್ಬ ವಿಷ್ಣು ತೀರ್ಥರು ಇದೆಲ್ಲ ಅವ್ರು ನನಗೆ ಕೊಡಿ, ಭಿಕ್ಷೆ ಕೊಡಿ, ನಾನು ಕೇಳ್ತಾ ಇದ್ದೇನೆ. ಅವ್ರು ಅಂದರು, ನಾನು ಮಕ್ಕಳಕ್ಕಿಂತ ಹೆಚ್ಚಿಗೆ ಅವನನ್ನು ಪ್ರೀತಿಯಿಂದ ಸಾಕಿದ್ದು. ವ್ಯಾಸರಾಜರು ತಮ್ಮ ಜೀವಮಾನದಲ್ಲೇ ಕಣ್ಣೀರು ಹಾಕಿಲ್ಲ, ಆದರೆ ಅವತ್ತು ಕಣ್ಣೀರು ಹಾಕಿ ಅವನು ಕೊಟ್ಟು ಕಳಿಸ್ಬೇಕಾದ್ರೆ ಅವರನ್ನು ಸ್ವೀಕಾರ ಮಾಡಿ ವಿಷ್ಣು ತೀರ್ಥರು ಅಂತ ಆಶ್ರಮ ಕೊಟ್ಟಾಗೋಗಿದೆ. ವ್ಯಾಸರಾಯರೇ ಆಶ್ರಮ ಕೊಟ್ಟಿದ್ದಾರೆ. ಕೊನೆಗೆ ಏನು ಅಂದರೆ, ನಮ್ಮಲ್ಲಿ ಒಂದು ಪದ್ಧತಿ ಇದೆ, ಅಂದರೆ ರಾಯರ ಮಠದ ಪದ್ಧತಿ ಅಥವಾ ಉತ್ತರ ಯಾವುದೇ ಒಂದು ಮಠದಲ್ಲಿ ಇನ್ನೊಬ್ಬರು ಆಶ್ರಮ ಕೊಟ್ಟಂತಹವರಿಗೆ ಪೀಠ ಕೊಡೋ ಹಾಗಿಲ್ಲ. ತಾವೇ ಆಶ್ರಮ ಕೊಟ್ಟಂಥವರಿಗೆ ಪೀಠ ಕೊಡಬೇಕು, ಯಾರ್ಯಾರಿಗೂ ಕೊಡೋ ಹಾಗಿಲ್ಲ. ಮತ್ತು ಈಗ ಈ ಶಿಷ್ಯನ ತಗೊಂಡಾಗಿದೆ, ಇವರಿಗೆ ಆಲ್ರೆಡಿ ಆಶ್ರಮ ಕೊಟ್ಟಾಗಿದೆ, ಏನು ಮಾಡಬೇಕು? ಆಗ ಯೋಚನೆ ಮಾಡಿದ್ರು, ತಲೆ ಬಿಸಿ ಮಾಡ್ಕೋಬೇಡಿ, ಸನ್ಯಾಸ ಪದ್ಧತಿ ಅಂತ ಒಂದು ಶ್ರೀಮದಾಚಾರ್ಯ ಒಂದು ಪುಸ್ತಕ ಬರೆದಿದ್ದಾರೆ. ಅದರೊಳಗೆ ಏನು ಬರೀತಾರೆ ಅಂತಂದರೆ, ಆಶ್ರಮ ಕೊಟ್ಟಿದ್ರೂ ಕೂಡ ಒಂದು ತಾತ್ಕಾಲಿಕವಾಗಿ ದಂಡಪಲ್ಲಟ ಅಂತ ಮಾಡಬಹುದು. ದಂಡಪಲ್ಲಟ ಅಂದರೆ ಈಗ ಆಶ್ರಮ ಕೊಡೋದು ಅಂದರೆ ತಲೆ ಬಳಸೋದು, ಕಾವ್ಯ ಬಟ್ಟೆ ಉಟ್ಕೊಳ್ಳೋದು ಅದೆಲ್ಲ ಆಗೋಗಿದೆ. ಇನ್ನು ಮತ್ತಿರದೇನು ಆತ್ಮಶ್ರಾದ್ದ ಕೂಡ ಆಗೋಗಿದೆ. ಇನ್ನು ಅವ್ರಿಗೆ ಪಿಂಡ ಪ್ರದಾನಾದಿಗಳು ಮಾಡೋ ಹಾಗಿಲ್ಲ, ಅವರು ಹೋದರೆ ಹಾಗೆ ಎಲ್ಲ ಮಾಡ್ಕೊಂಡ್ಬಿಟ್ಟಿರ್ತಾರೆ. ಎಲ್ಲ ಮಾಡ್ಕೊಂಡ್ಮೇಲೆ ಮತ್ತಿರ್ಗ ಸನ್ಯಾಸ ಹೆಂಗೆ ಆಗೋಗಿದೆಯಲ್ಲ. ಆಗ ಅವರ ಕೈಯಲ್ಲಿ ಇರ್ತದಲ್ಲ ಒಂದು ದಂಡ, ಅದನ್ನು ನೀರಲ್ಲಿ ಬಿಸಾಡ್ತಾರೆ. ಹೋಯ್ತು ಅಂತ ಅಂದ್ರೆ ಕಾವಿ ಬಟ್ಟೆ ಎಲ್ಲ ಹೋಗಲ್ಲ, ದಂಡ ಹೋಯ್ತು. ಆಗ ಇನ್ನೊಂದು ದಂಡ ಕೊಡ್ಬೇಕು, ಅದನ್ನ ದಂಡ ಪಲ್ಲಟ ಅಂತ ಕರೀತಾರೆ. ಆ ದಂಡ ಪಲ್ಲಟವನ್ನು ಮಾಡಬೇಕಾದ್ರೆ ಇವರಿಗೆ ಮೊದಲೇನು ಹೆಸರಿತ್ತಲ್ಲ, ಆ ಹೆಸರು ಹೋಗ್ಬಿಡುತ್ತೆ. ಆ ಹೆಸರು ಮತ್ತೆ ಉಳಿಯೋದಿಲ್ಲ, ವಿಷ್ಣು ತೀರ್ಥ ಅಂತ ಹೊರಟೋಗುತ್ತೆ. ಆಮೇಲೆ ಸುರೇಂದ್ರ ತೀರ್ಥರು ದಂಡವನ್ನು ಕೊಟ್ಟು ವಿಜಯೇಂದ್ರ ತೀರ್ಥ ಅಂತ ಹೆಸರನ್ನು ಕೊಟ್ಟು ದಂಡ ಪಲ್ಲಟ ಮಾಡಿ ಅದೇ ಸ್ವಾಮಿಗಳನ್ನೇ ಪೀಠದಲ್ಲಿ ಕೂಡಿಸ್ತಾರೆ. ಯಾರ ತಂದೆ ತಾಯಿ? ವಿಜಯೇಂದ್ರ ನಾರಾಯಣಾಚಾರ್ಯರು, ಲಕ್ಷ್ಮೀದೇವಿ ಅವರು. ಅವರಿಬ್ಬರಲ್ಲಿ ಬಂದಿರತಕ್ಕಂಥ ಮೊದಲನೇ ಮಗು. ಎರಡನೇ ಮಗು ಏನಾಯಿತು ಅಂತ ಅನ್ನೋದು ಇತಿಹಾಸದಲ್ಲಿ ಹೇಳಲಿಲ್ಲ. ಯಾರೋ ಆಗಿರ್ತಾರೆ ದೊಡ್ಡ ವ್ಯಕ್ತಿಗೆ, ಯಾಕಂದ್ರೆ ಇಂಥವರ ತಮ್ಮ ಅಂತ ದೊಡ್ಡ ವ್ಯಕ್ತಿಗಳು ಆಗಿರ್ತಾರೆ. ಈ ವಿಜಯೇಂದ್ರ ಸ್ವಾಮಿಗಳವರು 104 ಗ್ರಂಥಗಳನ್ನು ಬರೆದಿದ್ದಾರೆ. ಚತುರದಿಶ ಗ್ರಂಥ ರತ್ನ ಪ್ರಣೇತ ಸಂಸ್ಕೃತ 104. ಒಂದು ಗ್ರಂಥ ಬರೆದ್ರೇನೆ ಅವನು ಮಹಾ ವ್ಯಕ್ತಿ. ಅಂಥದ್ರಲ್ಲಿ 104 ಗ್ರಂಥಗಳನ್ನು ಬರೆದಿದ್ದಾರೆ ಅಂದ್ರೆ ರಾಯರು ಕೂಡ ಹಾಗೆ, ಅವರ ಚರಿತ್ರೆಯಲ್ಲಿ ಬರುತ್ತೆ. 64 ವಿದ್ಯೆ ಇದೆ, ಬಟ್ ಅದನ್ನೆಲ್ಲ ಕಲೀಲಿಕ್ಕೆ ಹೊರಟು ರಾಯರು. ಆದರೆ 60 ವಿದ್ಯೆ ಕಲಿತ ಮೇಲೆ ಸಾಕು ಅಂತ ನಿಲ್ಲಿಸಿದ್ರಂತೆ. ಆಗ ಯಾಕೆ ಸ್ವಾಮಿ ನಿಲ್ಲಿಸಿದ್ರಿ ಅಂತಂದ್ರೆ, ಇಲ್ಲ ನನ್ನ ಗುರುಗಳು 64 ವಿದ್ಯೆ, ನಾನು 64 ವಿದ್ಯೆ ಕಲ್ತ್ಬಿಟ್ರೆ ನನ್ನ ಗುರುಗಳಿಗೆ ಸಮಾನ ಆಗ್ತದೆ, ಬೇಡ ನಂಗೆ ಇಷ್ಟೇ ಸಾಕು. ವಿಜೇಂದ್ರ ತೀರ್ಥರಿಗೆ ಚತುಷ್ಷಷ್ಟಿ ಕಲಾವಿದ್ಯರು, ಇವರಿಗೆ ಷಷ್ಟಿ ಕಲಾವಿದ್ಯಾ. ಷಷ್ಟಿ ಕಲಾವಿದ್ಯೆ ಅಂದ್ರೆ 60 ವಿದ್ಯೆಯನ್ನು ಕಲಿತ ರಾಯರನ್ನು ಕರೀತಾರೆ. ಅಂತಹ ರಾಯರ ಪರಮ ಗುರುಗಳಾಗಿರುವ, ಹೇಗೆ ಅಂದ್ರೆ 64 ವಿದ್ಯೆಯಲ್ಲಿ ಒಂದೆರಡು ಉದಾಹರಣೆ ಕೊಡೋದಾದ್ರೆ, ಕುಂಭಕೋಣದಲ್ಲಿ ಒಂದು ದೇವಸ್ಥಾನಗಳು ತುಂಬಾ ಅದು ಎತ್ತರ ದೇವಸ್ಥಾನಗಳು, ಇವತ್ತಿನ ಆಕಾಶ ಹಾಗೆ ಇರ್ತದೆ ಗೋಪುರಗಳು. ಆ ಗೋಪುರದಿಂದ ಬಾಳೆನಾರು ಕಟ್ಟಿ, ಬಾಳೆನಾರು ಅಂದ್ರೆ ಗೊತ್ತಲ್ಲ, ಅಂತ ಬಾಳೆನಾರನ್ನ ಕಟ್ಟಿ ಆ ಗೋಪುರ ಕಟ್ಟಿ ನಡೆಯುತ್ತೆ. ಅದ್ರ ಮೇಲೆ ನಡುತ್ತು ತೋರಿಸೋದು. ಇವರು ತಂತಿ ಕಟ್ಟಿ ತಂತಿ ಮೇಲೆ ನಡುತ್ತು ತೋರಿಸ್ತಾರೆ, ಈ ವಿದ್ಯೆ ನಿಮಗೆಲ್ಲಿ ಬರ್ತದೆ ಅಂತ. ಅವ್ರು ಹೇಳಿದ್ರು, ನೀವು ತಂತಿಯಲ್ಲಿ ನಡೀತೀರಿ, ನಾನು ಬಾಳೆನಾರಲ್ಲಿ ನೀವು ನಡೆಯುತ್ತೆ ತೋರಿಸೋಣ ಅಂತ. ಅದು ನಮಗೆ ಬರಲ್ಲ. ಆ ವಿದ್ಯೆ ಹಾವಾಡಿಸುವ ವಿದ್ಯೆ. ಅವನು ಅನ್ನೋದು ಭಾರಿ ಅಂತ ಹಾವು
ಇದರಲ್ಲಿ ನೀವು ಹತ್ರ ಬರ್ಲಿಕ್ಕಾಗಲ್ಲ ಹಾಗೆ ಅಂತ ಕೊಡಿಲಿ ಅಂತ ಪುಂಗಿ ಊದಿದ್ರೆ ಕಾಡಿನಲ್ಲಿರುವ ಕಾರ್ಕೋಟಕ ವಿಷ ಹಾವು ಅದು ಬಂದು ನಿಂತಿತ್ತು. ಸ್ವಾಮಿ ಇದೆಲ್ಲರೂ ಕಚ್ಚಿಬಿಟ್ರೆ ಮನುಷ್ಯ ಸತ್ತೋಗ್ಬಿಡ್ತಾನೆ ಅಂತ ಗೊತ್ತಿದ್ದಯ್ಯ. ನೀನೇನ್ ಮಾಡ್ತೀವಿ ಗೊತ್ತಾ, ಹಲ್ಲು ಕಿತ್ತ ಹಾವನ್ನು ಆಟ ಆಡಿಸ್ತೀಯ, ನಾನು ವಿಷಪೂರಿತವಾದ ಹಾವನ್ನು ಆಟ ಆಡಿಸ್ತೇನೆ, ನಿನಗೆ ಗೊತ್ತಾಯಿತು. ಸ್ವಾಮಿ ಇದೆಲ್ಲ ಬೇಡ, ಆಟ ಆಡೋದು ಬೇಡ. ನೋಡು, ನೀನ್ ಕಲ್ತದ್ದು ಹಾವನ್ನು ಕರೆಯೋದಷ್ಟೇ, ನಾನು ಕರೆಯೋದು ಮಾತ್ರ ಅಲ್ಲ, ನಿನಗೆ ಗೊತ್ತಿಲ್ಲದೆ ಇದ್ದ ವಿದ್ಯೆ ಇನ್ನೊಂದು ಹೇಳ್ಕೊಡ್ಲ ಅಂತ. ಏನು ಆ ಕರೆದ ಹಾವನ್ನು ಮತ್ತೆ ಕಾಡಿಗೆ ಅಟ್ಟಿಸುವ ವಿದ್ಯೆ ಕೂಡ ಇದೆ, ತೋರಿಸ್ತೀನಿ ನೋಡಂತ. ಮತ್ತೆ ಆ ಕುಂಗಿಯನ್ನು ರಿವರ್ಸ್ ಓದಿದ್ರೆ ಹಾವು ಹೇಗೆ ಕಾಡಿಂದ ಬಂದಿತ್ತು ಹಾಗೆ ರಿವರ್ಸ್ ಹೊರಟೋಯ್ತು. ಇದೆಲ್ಲ 64 ವಿದ್ಯೆಯಲ್ಲಿ ಕಲಿತಂಥದ್ದು. ಹಾಗಾಗಿ ಅನೇಕ ವಿದ್ಯೆಗಳನ್ನು ಕಲಿತು ಯಾವುದನ್ನು ತನ್ನ ಜೀವನದ ಉಪಾಯಕ್ಕೆ ಯಾವತ್ತೂ ಉಪಯೋಗಿಸಿಕೊಂಡಿಲ್ಲ ಅಂತಹ ಮಹಾತ್ಮರು ವಿಜಯೇಂದ್ರ ತೀರ್ಥ ಶ್ರೀಪಾದಂಗಳವರು. ಆದರೆ ಇವರಲ್ಲಿ ವಾದಗಳು ಬರು. ಇವರಿಗೊಬ್ಬರು ಅಪ್ಪಯ್ಯ ದೀಕ್ಷಿತರು ಅಂತ ಆ ದೊಡ್ಡ ವಿದ್ವಾಂಸರು, ಅದ್ವೈತ ಚಕ್ರವರ್ತಿ ಅಂತ ಅವರಿಗೆ ಹೆಸರು. ಅವರಿಗೂ ಇವರಿಗೂ ಗಾಢ ಸ್ನೇಹ. ಎಷ್ಟು ಸ್ನೇಹ ಅಂದ್ರೆ ಒಬ್ಬರನ್ನ ಬಿಟ್ಟು ಒಬ್ಬರಿಲ್ಲ. ಆದರೆ ಇವರ ಸಿದ್ಧಾಂತವೇ ಬೇರೆ, ಅವರ ಸಿದ್ಧಾಂತವೇ ಬೇರೆ. ಇವರು ಅದ್ವೈತಿಗಳು, ಇವರು ದ್ವೈತಿಗಳು, ಒಂದಕ್ಕೊಂದು ಎಣ್ಣೆ ಸೀಕಾಯಿ. ಆದರೆ ತತ್ವದ ವಿಚಾರದಲ್ಲಿ ಇವರೇ ಅವರವರೇ. ಜೀವನದ ವಿಚಾರದಲ್ಲಿ ನೋಡಿದ್ರೆ ಅಂತಹ ಅನ್ಯೋನ್ಯತೆ, ಒಬ್ಬರನ್ನ ಬಿಟ್ಟು ಒಬ್ಬರು ಇರಲ್ಲ. ಒಬ್ಬರ ಕಷ್ಟದಲ್ಲಿ ಒಬ್ಬರು ಭಾಗಿ, ಅವರ ಸುಖದಲ್ಲಿ ಇವರು ಭಾಗಿ, ಆ ರೀತಿಯಾಗಿದ್ದವರು. ವೇದಾಂತದ ವಿಚಾರ ಬಂತು ಅಂದ್ರೆ ಇದವಿತ್ತಂತ ಇವ್ರು ಹೇಳ್ಬೇಕು, ಅವ್ರು ಇರ್ಬೇಕಂತ ಹಾಗೆ. ಕೊನೆಗೆ ಅಪ್ಪಯ್ಯ ದೀಕ್ಷಿತರು ಕಾಲ ಆದಾಗ ಅವರು ಹೇಳಿದ್ರಂತೆ, ಹುಟ್ಟಿದ್ರೆ ನಿಮ್ಮ ಹೊಟ್ಟೆಯಲ್ಲಿ ಹುಟ್ಟಿ ಬರ್ತೀನಿ ಅಂತ. ಮುಂದೆ ಹುಟ್ಟುವಂತ ಅನ್ನೋದು ಇದ್ರೆ ಅದು ನಿಮ್ಮ ಹೊಟ್ಟೆಯಲ್ಲೇ ಹುಟ್ಟಬೇಕು, ನಾನು ಬೇರೆ ಎಲ್ಲೂ ಹುಟ್ಟಲಿಕ್ಕೆ ಸಾಧ್ಯ ಇಲ್ಲ. ಅಂತಹ ನಿಮ್ಮ ಸ್ನೇಹ ಮತ್ತೆ ಜೀವನ ಇಡೀ ಬೈದಿದ್ದಾರೆ ಅವರಿಗೆ. ಈ ಅದ್ವೈತಿ ಇದು ನಿಮ್ ತತ್ವ ಸರಿ ಇಲ್ಲ ಹಾಗೆ ಅಂತ. ನಾನು ಮಾಡಿದ್ದೆ ತತ್ವ ಅಂತ ಇವರು ಹೇಳೋದು. ಆದ್ರೆ ಅಷ್ಟೆಲ್ಲ ಹೋರಾಡಿದ್ರು ಕೂಡ ಕೊನೆಗೆ ನಿಮ್ಮ ಹೊಟ್ಟೆಯಲ್ಲಿ ಹುಟ್ಟಿ ಬರಬೇಕು ಅಂತ ಹೇಳಿದ್ರು ಅಂತ ಅನ್ನುವಷ್ಟರ ಮಟ್ಟಿಗೆ ಯಾವಾಗಲೂ ಕೂಡ ಶಾಸ್ತ್ರದಲ್ಲಿ ವಾದ ವಿವಾದಗಳಿರಬೇಕೆ ಹೊರತು ಅದು ವೈಯಕ್ತಿಕವಾಗಬಾರದು. ಇವತ್ತು ಸಮಾಜದಲ್ಲಿ ಆಗಿದ್ದೇ ಅದು. ಈ ತಾತ್ವಿಕ ವಿಚಾರಗಳನ್ನು ವೈಯಕ್ತಿಕವಾಗಿ ತಗೊಂಡು ಅವರ ಮೇಲೆ ಇವರು ದೂಷಣೆ, ಇವ್ರ ಮೇಲೆ ಅವರು ದೂಷಣೆ, ಅದು ಸಮಾಜ ಅಧಪತನಕ್ಕೆ ಕಾರಣವೇ ಅದು. ಯಾವತ್ತಿಗೂ ತಾತ್ವಿಕ ವಿಚಾರದಲ್ಲಿ ಗಟ್ಟಿ ಮನಸ್ಸಿರಬೇಕು. ಅದು ತತ್ವಕ್ಕೆ ಸಂಬಂಧಪಟ್ಟದ್ದೇ ಹೊರತು ಅದು ಜೀವನಕ್ಕೆ ಉಪಯೋಗ. ಜೀವನ ತಪ್ಪು, ಜೀವನವೇ ಬೇರೆ, ತತ್ವವೇ ಬೇರೆ. ಈಗ ಒಂದು ಮನೆಯಲ್ಲಿ ಅಣ್ಣ ತಮ್ಮಂತ 4-5 ಜನ ಇರ್ತಾರೆ. ಒಬ್ಬನು ಸೈನ್ಸ್ ಓದ್ತಾನೆ, ಒಬ್ಬನು ಕಾಮರ್ಸ್ ಓದ್ತಾನೆ. ನೀ ಕಾಮರ್ಸ್ ಮೈಲಿಗೆ ಅಂತ ಅಂದ್ಬಿಟ್ರೆ ಅವನ ಜೀವನಕ್ಕೆ ಏನ್ ಬೇಕೋ ಅದನ್ನು ಆರಿಸ್ಕೊಂಡ. ಅದರಲ್ಲಿ ಅಣ್ಣ ತಮ್ಮಂದರ ಸ್ನೇಹಕ್ಕೇನು ಕುಂದು ಕೊರತಿಲ್ಲ. ಇವನ್ ಸಬ್ಜೆಕ್ಟ್ ಬೇರೆ ಇರ್ಬೋದು, ಒಂದು ಸಬ್ಜೆಕ್ಟ್ ಬೇರೆ. ಹಾಗೆ ಅಂತ ಹೇಳ್ಕೊಂಡು ಅಲ್ಲ, ಅಣ್ಣ ತಮ್ಮಂದರಿಗೆ ವೈರತ್ವ ಬರುತ್ತೆ, ಅದನ್ನ ನನ್ನ ಸಬ್ಜೆಕ್ಟ್ ಆ ಸಬ್ಜೆಕ್ಟ್ ಒಂದೇ ಮಾಡ್ತೀನಿ ಅಂತ ಹೇಳಲಿಕ್ಕೆ ಬರೋದಿಲ್ಲ. ಅದು ಒಂದೇ ಮಾಡ್ಲಿಕ್ಕೆ ಬರೋದೂ ಇಲ್ಲ. ಸೈನ್ಸೇ ಕಾಮರ್ಸೇ, ಅದನ್ನು ಎರಡು ಒಂದು ಮಾಡೋದೇ. ಆದ್ದರಿಂದ ಅದರಲ್ಲಿ ನೀನು ಮುಂದೆ ಓದು, ನಾನು ಇದರಲ್ಲಿ ಮುಂದೆ ಹೋಗ್ತೇನೆ, ನನಗೆ ಇದಿಷ್ಟ, ನನಗೆ ಅದಷ್ಟ ಹೊರತು ಇದನ್ನು ವೈಯಕ್ತಿಕ ಜೀವನದಲ್ಲಿ ಅದನ್ನು ತಂದುಕೊಂಡು ದ್ವೇಷಾದಿಗಳನ್ನು ಬೆಳೆಸಬಾರದು. ಇದು ನಿಜವಾದ ಜೀವನ ಅಂತ. ಅದೆಲ್ಲ ಹಿಂದೆ ಹಾಗೆ ಮಾಡ್ತಾ ಇತ್ತು. ಈಗ ಬರ್ತಾ ಬರ್ತಾ ಏನಾಗೋಗಿದೆ, ಆ ತತ್ವದ ವಿಚಾರದಲ್ಲಿ ಪಾಂಡಿತ್ಯ ಕಡಿಮೆ. ಅವಾಗ ಏನ್ ಮಾಡಬೇಕು, ಅದನ್ನು ವೈಯಕ್ತಿಕ ಜೀವನಕ್ಕೆ ತಂದು ಹಾರಾಟ ಬಡದಾಟ ಆಗೋಗಿದೆ. ಹಾಗಾಗಿ ಇದು ಸರಿಯಲ್ಲ. ಇದು ಶಾಸ್ತ್ರ ಬಹಳ ಅದ್ಭುತವಾದ ಮಾತುಗಳನ್ನು ಹೇಳುತ್ತೆ. ಹೀಗೆ ಅಂತಹ ಮಹಾತ್ಮರಾಗಿರತಕ್ಕಂತಹ ವಿಜಯೇಂದ್ರ ತೀರ್ಥ ಶ್ರೀಪಾದಂಗಳವರ ಆರಾಧನಾ ಮಹೋತ್ಸವದ ಒಂದು ದೊಡ್ಡ ಪರ್ವಕಾಲ. ಅವರಿಗೆ ಇಷ್ಟವಾಗಿರತಕ್ಕಂತಹ ಒಂದು ಗ್ರಂಥ ಅಂತಂದ್ರೆ, ಇವತ್ತು ನರಸಿಂಹದೇವರ ಮೇಲೆ ಸ್ತೋತ್ರ ಮಾಡುವ ಒಂದು ಸ್ತೋತ್ರ ಬರೆದಿದ್ದಾರೆ. ಅದು ಬೇರೆ ಯಾರಿಂದಲೂ ಅರ್ಥ ಮಾಡಿಕೊಳ್ಳಿಕ್ಕೆ ಆಗಲ್ಲ, ಇದು ಹೇಳೋದು ನೋಡಿ. ಅಂತಹ ಸ್ತೋತ್ರವನ್ನ ಅಂದ್ರೆ ಆ ಸ್ತೋತ್ರ ಕೇಳಿದ್ರೇನೆ ವಿಜಯೇಂದ್ರ ತೀರ್ಥರ ಪಾಂಡಿತ್ಯ ಎಂತದ್ದು ಅಂತ ಗೊತ್ತಾಗುತ್ತೆ. ಭೂಖಂಡಂ ಪಾರಣಂಡಂ ಪರವಿರವಿರಟಂ ಡಂಪಡಂ ಪೋರುಡಂ ಪಂ ಡಿಂ 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 ಡಿಡಿಂಬಂ ದಹಮಪಿ ದಹಮೈರ್ ಜಂಪ ಜಂಪೈಶ್ಚ ಜಂಪೈಃ ತುಲ್ಯಾಸ್ತುಲ್ಯಾತು ತುಲ್ಯಾಃ ಥುಮ 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 ಕೈ ಕುಮಂಕೈ ಏತತ್ತೇ ಪೂರ್ಣಯುಕ್ತಂ ಅಹರಹ ಕರಹ ಪಾತು ಮಾಂ ನರಸಿಂಹಃ
ಭೂಭೃತ್ ಭುಜಂಗಂ ಪ್ರಳಯರವವಿರಂ ಪ್ರಜ್ವರಜ್ವಾಲಮಾಲಂ ಖರ್ಜರ್ಜಂ ಖರ್ಜದುರ್ಜಂ ಕಿಕಚ ಕಚ ಕಚಿ ಖರ್ಜದುರ್ಜರ್ಜಯಂತಂ ಭೋಭಾಗಂ ಭೋಗಭಾಗಂ ಗಗ ಗಗ ಗಗನಂ ಗರ್ದಮತ್ಯುಗ್ರಗಂಡ ಸ್ವಚ್ಛಂ ಶುದ್ಧಂ ಸ್ವಗಚ್ಚಂ ಸ್ವಜನಜನನುತಃ ಪಾತು ಮಾಂ ನಾರಸಿಂಹ. 9 ಶ್ಲೋಕಗಳಿಂದ ಈ ರೀತಿಯಾಗಿ ಸ್ತೋತ್ರ. ಪದಚ್ಛೇದ ಮಾಡ್ಲಿಕ್ಕೆ ಬರಲ್ಲ, ಅರ್ಥ ದೂರ ಉಳಿಯಿತು, ಅದನ್ನು ಹೇಗೆ ಬಿಡಿಸಬೇಕು ಅಂತ ಗೊತ್ತಾಗುವುದಿಲ್ಲ. ಅಂತಹ ಕಠಿಣವಾದ ನರಸಿಂಹದೇವರೇ ಪ್ರತ್ಯಕ್ಷರಾಗುತ್ತಾರೋ ಏನೋ ಎಂಬಂತೆ. ಅದರ ಅರ್ಥ ಏನು ಅಂತ ಕೇಳಿದ್ರೆ ಯಾರಿಗೂ ಕಲ್ಪನೆನೂ ಮಾಡಿಕೊಳ್ಳಿಕ್ಕೆ ಬರೋದಿಲ್ಲ. ಅಂತ ಅರ್ಥಗಳನ್ನ ಹೇಳ್ತಾರೆ. ಒಂದು ಕಡೆ ಹೇಳ್ತಾರೆ, ಇಲ್ಲಿ ನರಸಿಂಹದೇವರು ಕಂಬದಿಂದ ಹೊರಗೆ ಬರುವಾಗ ಗುರ್ 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 ಅಂತ ಬಂದ್ರಂತೆ. ಯಾಕೆ ಶಬ್ದ ಮಾಡ್ಕೊಂಡು ಬರ್ತಿದ್ದಿ? ಕಿಕಚ ಕಚ ಕಚಿ ಖರ್ಜದುರ್ಜರ್, ಯಾಕೆ ಶಬ್ದ ಮಾಡ್ಕೊಂಡು ಬಂದಿ? ಆಗ ಅವರು ಹೇಳ್ತಾರೆ, ಯಾಕೆ ಅಂದ್ರೆ ಅದು ಶಬ್ದ ನಾನಲ್ಲ ಮಾಡಿದ್ದು, ಅರ್ಥ. ಅದನ್ನು ವಾದಿರಾಜರ ಅರ್ಥ ಬರೀತಾರೆ. ವಾದಿರ ದಂಬೋಲಿ ಕೃಷ್ಣನಕ ಸಂವೇದಿ ಚಂದ್ರ ರಿಪು ಕುಂಭೀಂದ್ರ ಪಾಹಿ ಕೃಪಯಾ ಸ್ತಂಭಾರ್ಭಕ ಸಹನ ಡಿಂಬಾಯ ದತ್ತವರ ಗಂಭೀರನಾದರ ಹರಿ. ಗಂಭೀರನಾದ ಅಂದ್ರೆ, ಗಂಭೀರ ಅಂದ್ರೆ ಬಹಳ ಅರ್ಥ. ಎಲ್ಲಿ? ಮಾತಿನಲ್ಲಿ ಅಲ್ಲ, ಅವನು ಸೌಂಡ್ ಮಾಡ್ತಾನೆ, ನಾದ. ಅವನು ಗುರ್ರ, ಅದರೊಳಗೂ ಅರ್ಥ ಇದೆಯಪ್ಪ. ನಾವು ಮಾತಾಡೋದ್ರಲ್ಲೇ ಅರ್ಥ ಕಡಿಮೆ, ನೀನು ಸೌಂಡ್ ಮಾಡಿದ್ರು ಅರ್ಥ. ಏನ್ ಸೌಂಡ್ ಮಾಡಿದ್ರೆ ಅರ್ಥ? ಗುರ್ರು ಗುರ್ರು ಅಂತ ಬಂದೆ. ಯಾಕೆ ಗುರು ಗುರು? ನಾನು ಸಿಗಬೇಕಾದ್ರೆ ಗುರುಗಳಿದ್ರೆ ಮಾತ್ರ ಸಿಗೋದು, ಇಲ್ಲದೆ ನಾನು ಸಿಗಲ್ಲ ಅಂತ ಜಗತ್ತಿಗೆ ಹೇಳಲಿಕ್ಕೆ ಗುರು ಗುರು ಗುರುಗಳಿದ್ದಾರ ಗುರುಗಳಿದ್ದಾರ ಗುರುಗಳಿದ್ದಾರೆ. ನನ್ ಕರೆದಿಯಲ್ಲ, ಗುರುಗಳಿದ್ರೆ ಮಾತ್ರ ನಾನು ಸಿಗೋದು ಅಂತ ಹೇಳಿದ್ದು ಗುರು ಗುರು ಅಂತ. ದಂಬೋಲಿ ತೀಕ್ಷ್ಣನಕ ಸಂವೇದಿ ಚಂದ್ರ ರಿಪು ಕುಂಭೀಂದ್ರ ಪಾಕಿ ಕೃಪಯ ಸ್ತಂಭಾರ್ಭಕ ಸಹನ ಡಿಂಬಾಯ ದತ್ತವರ ಗಂಭೀರನಾದನು ಕರೆ. ಆಗ ನರಸಿಂಹದೇವರು ಆರ್ಭಟ ಮಾಡಿದ್ರಲ್ಲ, ಇದು ಸಜ್ಜನರಿಗೆ ಅರ್ಥ ಆಯ್ತು, ಗುರುಗಳಿದ್ರೆ ಮಾತ್ರ ಸಿಗೋದು ಅಂತ. ದುರ್ಜನರಿದ್ದಾರೆ, ಅವ್ರಿಗೇನು ಅರ್ಥ ಆಯ್ತು ಅಂತಂದ್ರೆ ಅವ್ರಿಗೆ ಅರ್ಥವೇ ಆಗ್ಲಿಲ್ಲ. ಅರ್ಥ ಮಾಡಿಕೊಳ್ಳೋದ್ರೊಳಗೆ ಅವರ ಪತ್ನಿಯರ ಗರ್ಭಿಣಿಯರಿದ್ರಂತೆ, ಆ ದೈತ್ಯರ ಪತ್ನಿಯರ ಗರ್ಭಿಣಿ. ಅದು ಯಾವುದೋ ಲೋಕ, ಪಾತಾಳ ಲೋಕಾದಿಗಳನ್ನು ಬಚ್ಚಿಟ್ಕೊಂಡಿದ್ರಂತೆ. ಅವರಿಗೆ ಈ ನರಸಿಂಹ ಎಲ್ಲೋ ಮೇಲ್ಲೋಕದಲ್ಲಿ ಗರ್ಜನೆ ಮಾಡಿದ್ರೆ ಇವರ ಗರ್ಭಪಾತ ಆಗುತ್ತೆ. ಅಂದರೆ ಯಾವುದೋ ಲೋಕದಲ್ಲಿರ್ತಕ್ಕಂಥ ದೈತ್ಯ ಸ್ತ್ರೀಯರ ಗರ್ಭಪಾತ ಆಗಿ ಹೋಗುವಂತ ಆರ್ಭಟ. ಅವನು ಆರ್ಭಟ ಮಾಡ್ತಾ ಹೀಗೆ ಅಲ್ಲಾಡ್ತಾ ಇದ್ದಂತೆ, ಅಂತ ಆ ದೈತ್ಯ ನೋಡಿ. ಆಗ ಗಡ್ಡ ಇತ್ತಲ್ಲ, ಕೇಸರ, ನರಸಿಂಹದೇವರ ಕೇಸರ, ಅದು ಆಕಾಶದಲ್ಲಿ ಹೀಗೆ ಹಾರಾಡ್ತಿತ್ತು. ಅದು ಹಾರಾಡ್ತಿದ್ರೆ ಗಡ್ಡಗಳು ಹೀಗೆ ಅವನು ಓ ಅಂತ ಹೀಗೆ ಅಂದ್ರೆ ಹಾರಾಡ್ತಾ ಇದ್ರೆ ಹೇಗಿತ್ತು ಅಂದ್ರೆ, ದೇವಲೋಕದಲ್ಲಿ ವಿಮಾನಗಳು, ದೇವತಾ ಸ್ತ್ರೀಯರ ವಿಮಾನಗಳು ಹೋಗ್ತಿತ್ತಲ್ಲ, ಆ ವಿಮಾನಕ್ಕೆ ಈ ಗಡ್ಡ ಸುತ್ತಕೊಂಡು ವಿಮಾನ ಅಲ್ಲ ಚಲ್ಲಾಪಿಲ್ಲಿ ಆಗೈತಂತೆ. ಯಾಕಾಯ್ತು? ನಮ್ದು ತಾಂತ್ರಿಕ ದೋಷ ಇಲ್ಲ, ನಮ್ಮ ಚಾಲಕರು ಸರಿಯಾಗಿದ್ದಾರೆ. ಏನಾಯ್ತು ಅಂತ ನೋಡಿದ್ರೆ ನರಸಿಂಹ ದೇವರ ಗಡ್ಡಕ್ಕೆ ಸಿಕ್ಕಾಕೊಂಡಿದೆ ಅಂತ ದೇವತೆಗಳು. ಅಂತ ರೀತಿಯಲ್ಲಿ ಗರ್ಜನೆ ಮಾಡಿದರು. ನರಸಿಂಹದೇವರು ಸಾಮಾನ್ಯವಾಗಿ ಒಂದು ತರ ಇದ್ರೆ ಯಾರು ಕೇಳಲ್ಲ, ಉಲ್ಟಾ ಪಲ್ಟಾ ಇದ್ರೇನೆ ಕೇಳ್ತಾರೆ, ಏನು ಇವನು ವಿಚಿತ್ರ ಇದ್ದಾನಲ್ಲ ಅಂತ. ಹಾಗೆ ನಮ್ಮ ದೇವರು ಎಲ್ಲಾರ ತರನೇ ಇದ್ದಿದ್ರೆ ಚೆನ್ನಾಗಿರ್ತಿತ್ತು. ಅದೇನು ಉಳಿದದ್ದೆಲ್ಲ ಮನುಷ್ಯ, ಮುಖ ಮಾತ್ರ ಸಿಂಹ ಯಾಕೆ ಇಟ್ಟುಕೊಂಡ? ಕಿಕಚ ಕಚ ಕಚಿ ಖರ್ಜದುರ್ಜರ್ಜಯಂತ, ಅದನ್ನ ವಿಜೇಂದ್ರ ಸ್ವಾಮಿ ಬರೀತಾರೆ. ಯಾಕೆ ಹಾಗೆ ಸಿಂಹದ ಮೊರೆ ಇಟ್ಟುಕೊಂಡ? ಆಗ ವಿಜೇಂದ್ರ ಸ್ವಾಮಿ ಹೇಳ್ತಾರೆ, ನಿನಗೇನು ಗಂಟು ಹೋಯ್ತು? ಅವನು ಸಿಂಹದ ಮೊರೆ ಇಟ್ಕೊಂಡ. ಹಂಗಲ್ಲ, ಯಾಕೆ ಇಟ್ಕೊಂಡ ಅಂತ ತಿಳ್ಕೋಬೇಕು. ನಿಂದ ಇಚ್ಛೆ ಏನು? ಸಿಂಹದ ಮೊರೆ ಅಲ್ಲ, ಮತ್ತೇನಿತ್ತು? ಏನು ಹುಲಿ ಮೊರೆ ಇಟ್ಕೋಬೇಕಾಗಿತ್ತ? ಆಗಲೂ ನೀನಿದೆ ಕ್ವಶನ್ ಕೇಳ್ತೀವಿ, ಹುಲಿ ಮೊರೆ ಯಾಕೆ ಇಟ್ಕೊಂಡೋ ಅಂತ. ಮತ್ತೆ ಕರಡಿ ಮೊರೆ ಇಟ್ಕೊಂಡೆ, ಕರಡಿ ಮೊರೆ ಯಾಕೆ? ಈ ಕ್ವಶನ್ಗೆ ಎಂಡೇ ಇಲ್ಲ, ಆನ್ಸರ್ ಯಾವ್ದು ಕೊಟ್ಟರು ಮತ್ತೆ ಕ್ವಶನ್ ಅಲ್ಲ ಸ್ವಾಮಿ. ಇರ್ಲಿ, ಸಿಂಹದ ಮೊರೆ ಯಾಕೆ ಇಟ್ಕೊಂಡ ಅಂತ ಕೇಳ್ತಾರೆ ವಿಜೇಂದ್ರ. ಅವರಿಗೆ ಅವರೇ ಅರ್ಥ ಮಾಡ್ಕೊಳ್ಳಿಕ್ಕೆ ಸಾಧ್ಯ. ಯಾಕೆ ಅಂದರೆ ಜಗತ್ತಿನಲ್ಲಿ 84 ಲಕ್ಷ ಯೋನಿಗಳಲ್ಲಿ ಅನೇಕ ಪ್ರಾಣಿಗಳಿವೆ. ಜಗತ್ತಿನಲ್ಲಿರುವ ಯಾವ ಪ್ರಾಣಿಯೂ ತಾನು ನಡ್ಕೊಂಡು ಬಂದ ದಾರಿಯನ್ನು ಹಿಂತಿರುಗಿ ನೋಡಲ್ಲ, ಹೋಗ್ತಾ ಇರುತ್ತೆ. ಜಗತ್ತಿನಲ್ಲಿ ಒಂದೇ ಒಂದು ಪ್ರಾಣಿ ನಡ್ಕೊಂಡು ಬಂದ ದಾರಿಯನ್ನ ಹಿಂತಿರುಗಿ ನೋಡುವ ಪ್ರಾಣಿ ಅಂದ್ರೆ ಒಂದೇ, ಅದು ಸಿಂಹ.
ಯಾಕೆ ಅಂದ್ರೆ ಅದಕ್ಕೆ ನೋಡಿ ಓದುವಾಗೆಲ್ಲ ಹೇಳ್ತಾರೆ, ಓದಿ ಆದ್ಮೇಲೆ ಸಿಂಹಾವಲೋಕನ ಮಾಡಿ ಅಂತ. ಏನು ಸಿಂಹಾವಲೋಕನ ಮಾಡೋದು ಅಂದ್ರೆ ಸಿಂಹದಂತೆ ಆರ್ಭಟ ಮಾಡಿ ಅಲ್ಲ, ಮತ್ತೇನು ಒಮ್ಮೆ ರಿವಿಷನ್ ಮಾಡಿ ಏನು ಓದಿದ್ರಲ್ಲ ಮತ್ತೆ ತಿರ್ಗಾ ರಿಟರ್ನ್ ಬನ್ನಿ ಅಂತ. ಯಾಕೆ ಅಂದ್ರೆ ಜಗತ್ತಿನಲ್ಲಿ ಸಿಂಹ ಒಂದೇ ಅವಲೋಕನ ಹಿಂತಿರುಗಿ ನೋಡೋದಂತ. ನಾನು ಎಷ್ಟು ದೂರ ಬಂದೆ ಅಂತ ತಿರುಗಿ ಹೋಗಿ ಹೋಗಿ ತಿರುಗಿ ನೋಡೋದು. ಜಗತ್ತಿನಲ್ಲಿ ಯಾವ ಪ್ರಾಣಿನೂ ಹಾಗಿಲ್ಲ. ಅದಕ್ಕೆ ಅಲ್ಲ, ಅದಕ್ಕೆ ಇದಕ್ಕೇನು ಸಂಬಂಧ? ಯಾಕೆ ಮಾರ ಇಟ್ಕೊಂಡು? ಯಾಕೆ ಅಂದ್ರೆ ಜಗತ್ತಲ್ಲಿ ನೀವೆಲ್ಲ ನಡ್ಕೊಂಡು ಬರ್ತೀರಿ. ನಡ್ಕೊಂಡು ಅಂದ್ರೆ ವಿದ್ಯೆಯಲ್ಲೋ, ಓದಿನಲ್ಲೋ, ಹಣದಲ್ಲೋ, ಸಾಧನೆಯಲ್ಲೋ ಯಾವ್ದ್ರಲ್ಲೋ ಮೇಲೆ 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 ಬರ್ತಾ ಇರ್ತೇವೆ. ಸ್ಟೆಪ್ ಬೈ ಸ್ಟೆಪ್ ಮೇಲೆ ಬರೋದು ತಪ್ಪಲ್ಲ. ಆದರೆ ಒಮ್ಮೆ ಹಿಂತಿರುಗಿ ನೋಡಿ, ನಾನು ಇಷ್ಟತ್ರ ಯಾರಿಂದ ಬಂದೆ, ನಾನು ಇಷ್ಟತ್ರ ಬರ್ಲಿಕ್ಕೆ ಯಾರು ಕಾರಣ ಅನ್ನೋದನ್ನ ಹಿಂತಿರುಗಿ ನೋಡಿದ್ರೆ ನೀವು ಮನುಷ್ಯರಾಗಿದ್ದು ಸಾರ್ಥಕ. ಇಂದು ನೀವು ನನ್ನಂತೆ ಪಶುಗಳಾಗ್ತೀರಿ ಅಂತ ಜಗತ್ತಿಗೆ ತೋರಿಸಲಿಕ್ಕೆ ಸಿಂಹದ ಮುಖವನ್ನೇ ಇಟ್ಟುಕೊಂಡ, ಬೇರೆ ಮುಖವನ್ನು ಇಟ್ಟುಕೊಂಡಿಲ್ಲ ಅಂತ ಇದನ್ನ ವಿಜೇಂದ್ರ ಸ್ವಾಮಿಗಳು ತಮ್ಮ ಸ್ತೋತ್ರದಲ್ಲಿ ಅದರ ವಿವರಣೆಯನ್ನು ಕೊಡ್ತಾರೆ. ಆಮೇಲೆ ಇನ್ನೂ ಒಂದು ಅರ್ಥವನ್ನು ಹೇಳ್ತಾರೆ. ಇನ್ನೊಂದು ಅರ್ಥ ಹೇಳ್ಬೇಕು, ಏನು ಅಂದ್ರೆ, ಹೌದು ಅವರು ಕೋರೆ ಹಲ್ಲು ಇಟ್ಟುಕೊಂಡು, ಹೌದಾ, ಆ ಕೋರೆ ಹಲ್ಲು ಇಟ್ಟುಕೊಂಡು ಏನು ತೋರಿಸಿದೆ? ಯಾಕೆ ಕೋರೆ ಹಲ್ಲು? ಅದು ನೋಡಿದ್ರೆ ಎಲ್ರಿಗೂ ಭಯ ಆಗುತ್ತಲ್ವ? ಯಾಕೆ? ಆ ಕೋರೆ ಹಲ್ಲು ಶತ್ರುಗಳ ಕೈಗೆ, ಶತ್ರುಗಳ ಆ ಕೋರೆ ಹಲ್ಲು ಸಿಕ್ಬಿಟ್ರೆ ಸಿಗಿದು ಹಾಕ್ಬಿಡ್ತಾರೆ. ತಾನು ಯಾರನ್ನೇ ಕೊಲ್ಲಬೇಕಾದ್ರೆ ಅದೇ ಕೋರೆ. ಆದ್ದರಿಂದ ಆ ಕೋರೆ ಹಲ್ಲು ಬಂದ್ಮೇಲೆ ಯಾರಿಗಾರು ಕೋಪ ಬಂದೇ ಬರುತ್ತೆ, ಸಿಟ್ಟು ಬಂದೇ ಬರುತ್ತೆ, ಭಯ ಆಗೇ ಆಗುತ್ತೆ. ಆದ್ದರಿಂದ ಸಿಂಹದ ಮೋರೆ ಆ ಕೋರೆ ಹಲ್ಲು ನೋಡಿದ್ರೆ ನಮಗೆ ಭಯ. ಅದಕ್ಕೆ ವಾದಿರಾಜ ಸ್ವಾಮಿಗಳು ಹೇಳ್ತಾರೆ, ಡಿಂಬಾಯ ದತ್ತವರ ಗಂಭೀರ ನಾದರು ಹರಿ, ಡಿಂಬಾಯ ದತ್ತವರ. ಏನು ಹಂಗಂದ್ರೆ ನೋಡಿ, ಯಾವ ಕೋರೆ ಈ ನರಸಿಂಹದೇವರ ಕತೆ ಕೇಳಿ, ಬರೀ ಕತೆ ಕೇಳಿದ್ರೆ ಏನು ಉಪಯೋಗ ಇಲ್ಲ. ಆ ಕಥೆಯಲ್ಲಿ ಏನು ಹೇಳ್ತಾರೆ? ಲಕ್ಷ್ಮೀ ದೇವಿನೂ ಬಂದು ಗಾಬರಿ ಆಗಿಬಿಟ್ಟು ವಾಪಸ್ ಬಂದು, ಬ್ರಹ್ಮದೇವರು ಹೋದ್ರು ಗಾಬರಿ ಆಯಿತು, ವಾಪಸ್ ಬಂದ್ರು, ರುದ್ರದೇವರು ಹೋದ್ರು ಅವರಿಗೂ ಗಾಬರಿ. ಅಲ್ರಿ, ಬ್ರಹ್ಮ, ಲಕ್ಷ್ಮಿ, ರುದ್ರ, ಇಂದ್ರ, ಚಂದ್ರ ಎಲ್ಲರೂ ಗಾಬರಿ ಆದ್ರು. ಯಾರಿಗೆ ಗಾಬರಿ ಆಗಲಿಲ್ಲ? ಮಗುವಿಗೆ ಗಾಬರಿ ಆಗಲಿಲ್ಲ. ಯಾವ ಮಗು? ಪ್ರಹ್ಲಾದರಾಜರೆಂಬ ಮಗುವಿಗೆ ಗಾಬರಿ ಆಗಲಿಲ್ಲ. ಆದ್ದರಿಂದ ನರಸಿಂಹದೇವರು ಮಗುವಿಗೆ ಬಂದರು. ನಿಮಗೆ ಕತೆ ಕೇಳುವಾಗ ಏನು ತಪ್ಪು ಕಲ್ಪನೆ ಬರ್ತದೆ? ಯಾಕೆ ಅಂದ್ರೆ, ತಪ್ಪು ಕಲ್ಪನೆ ಯಾಕೆ ಬರುತ್ತೆ ಅಂದ್ರೆ, ನೋಡಿ, ಲಕ್ಷ್ಮೀದೇವಿಗೂ ಭಯ ಆಯಿತು, ಬ್ರಹ್ಮದೇವರಿಗೂ ಭಯ ಆಯಿತು, ಪ್ರಹ್ಲಾದರಾಜರಿಗೆ ಭಯ ಆಗಿದೆ. ಅಂದ್ರೆ ಏನರ್ಥ? ಅವರೆಲ್ಲರಿಗಿಂತ ಪ್ರಹ್ಲಾದರಾಜರೇ ದೊಡ್ಡವರು ಅಂತ ಅಪಾರ್ಥ ಬರ್ಲಿಕ್ಕೆ ಸಾಧ್ಯ ಇದೆಯಲ್ಲ. ಲಕ್ಷ್ಮಿಗಿಂತಲೂ ಪ್ರಹ್ಲಾದರಾಜರೇ ದೊಡ್ಡವರು. ಯಾಕೆ? ಅವಳಿಗೆ ಗಾಬರಿ ಆಯ್ತು, ಇವರಿಗೆ ಗಾಬರಿ ಆಗಲಿಲ್ಲ. ಬ್ರಹ್ಮದೇವರಿಗೆ ಗಾಬರಿ ಆಯ್ತು, ಇವರಿಗೆ ಗಾಬರಿ ಆಗದ್ರಿಂದ ಬ್ರಹ್ಮದೇವರಿಗಿಂತ ಪ್ರಹ್ಲಾದರಾಜರೇ ದೊಡ್ಡವರು ಅಂತ ಭ್ರಮೆ ಬರಲಿಕ್ಕೆ ಸಾಧ್ಯತೆ ಇದೆ. ಯಾಕೆ ಗಾಬರಿ ಯಾಕಾದ್ರೆ? ಲಕ್ಷ್ಮೀನೇ ಹೇಳ್ತಾರೆ, ಆ ಕೋರೆ ನೋಡಿದ್ರೆ ಗಾಬರಿ ಆಗುತ್ತಪ್ಪ. ಆಗ ವಿಜೇಂದ್ರ ಸ್ವಾಮಿಗಳು ಸ್ತೋತ್ರದಲ್ಲಿ ಬರೀತಾರೆ, ಪ್ರಹ್ಲಾದರಾಜರು ಲಕ್ಷ್ಮಿಗಿಂತ ದೊಡ್ಡವರಲ್ಲ, ಬ್ರಹ್ಮದೇವರಿಗಿಂತ ದೊಡ್ಡವರಲ್ಲ, ಇಂದ್ರದೇವರಿಗಿಂತ ದೊಡ್ಡವರಲ್ಲ, ಚಂದ್ರದೇವರಿಗಿಂತ ದೊಡ್ಡವರಲ್ಲ. ಮತ್ತೆ ಯಾಕೆ ಗಾಬರಿ ಆಗಲಿಲ್ಲ? ಒಂದು ದೊಡ್ಡ ತತ್ವವನ್ನು ಅಲ್ಲಿ ತಿಳಿಸಿಕೊಟ್ರು. ಏನು ತತ್ವ ಅಂದರೆ, ಲಕ್ಷ್ಮಿ ಯಾವುದರ ಸಂಕೇತ? ಹಣದ ಸಂಕೇತ. ನನಗೆ ಬೇಕಾದಷ್ಟು ಹಣ ಇದೆ, ನಾನು ನರಸಿಂಹದೇವರು ತೋರಿಸ್ತೀನಿ ಅಂತ ನೀನು ಹೋದ್ರೆ ಯಾವ ಹಣಕ್ಕೂ ಬಗ್ಗುವವನಲ್ಲ. ನಾನು ಶ್ರೀಮಂತ ಅಂತ ನೀನು ನರಸಿಂಹದೇವರು ಮುಂದೆ ಹೋದ್ರೆ, ವೆಂಕಪ್ಪ ಬೇಕಾದ್ರೆ ನಾನು ಹಣವಂತ ಅಂತ ದರ್ಶನ ಕೊಟ್ಟಾನು, ನರಸಿಂಹದೇವರು ಹಂಗೆ ಕೊಡಲ್ಲ. ಆದ್ದರಿಂದ ಹಣಕ್ಕೆ ಬಗ್ಗುವ ದೇವರಲ್ಲ ಅಂತ ತೋರಿಸ್ಲಿಕ್ಕೆ ಅವಳು ಹೇಳಿದ್ರು. ಬ್ರಹ್ಮದೇವರು ಭಾರೀ ವಿದ್ಯೆ ಕಲ್ತಿದ್ದಾರೆ, ಎಲ್ಲ 4 ವೇದಗಳು ಕರ್ಮಲ ಮೂಲಕ, ಅನಂತ ವೇದಗಳು. ಅಂತ ವೇದಗಳನ್ನು ಓದಿದ್ರು ನರಸಿಂಹದೇವರು ಮುಂದೆ ನೀನು ಸಣ್ಣ ವ್ಯಕ್ತಿನೇ, ಏನು ಪ್ರಯೋಜನ ಇಲ್ಲ. ಇಂದ್ರದೇವರು ಅಧಿಕಾರ, ಅದು ಪ್ರಯೋಜನ. ಎಲ್ಲ ತಗೊಂಡು ಸೈಡಿಗೆ ಹಾಕಿ ಮತ್ತೆ ಯಾವುದಕ್ಕೆ ನರಸಿಂಹದೇವರು ಬರ್ತಾರೆ? ಒಂದಕ್ಕೆ ಮಾತ್ರ. ಯಾವುದದು? ಅದಕ್ಕೆ ಹೇಳ್ತಾರೆ ಮಗು. ಮಗು ಅಂದ್ರೆ ಏನು? ನೀನು ದೇವರ ತ್ವಮೇವ ಮಾತಾ ಚ ಪಿತಾ ತ್ವಮೇವ ತ್ವಮೇವ ಬಂಧುಶ್ಚ ಸಖಾ ತ್ವಮೇವ. ಅವನನ್ನು ಅಪ್ಪ ಅಮ್ಮ ಅಂತ ಕರಿಬೇಕಾದ್ರೆ ನೀವು ಮಗು ಆಗಿರ್ಲೇಬೇಕಲ್ಲ. ನೀವು ಮಗುವಾಗಿ ಹೋದರೆ ಅವನು ಅಪ್ಪಮ್ಮನಂತೆ ಕಾಪಾಡ್ತಾನೆ ಹೊರತು ಶ್ರೀಮಂತ ಅಂತ ಹೋಗಬೇಡಿ, ನಾನು ವಿದ್ಯಾವಂತ ಅಂತ ಹೋಗಬೇಡಿ, ನಾನು ವೈರಾಗ್ಯವಂತ ಅಂತ ರುದ್ರದೇವರಂತೆ ಹೋಗಬೇಡಿ. ಮತ್ತೆ ಏನು? ಕೇವಲ ನಾನು ಮಗು ಅಂತ ಹೋಗಿ. ಅಪ್ಪ ನನಗೇನು ಗೊತ್ತಿಲ್ಲ, ಮಗು. ಆ ಮಗುವನ್ನು ಹೆಂಗೆ ಕಾಪಾಡಬೇಕೋ ಕಾಪಾಡು. ಹೌದ್ರಿ, ಆ ನರಸಿಂಹದೇವರ ಮುಖ ನೋಡಿದ್ರೆ ಅದು ಯಾಕೆ ಗಾಬರಿ ಆಗ್ತದೆ? ಅದರೊಳಗೆ ಅಡಗಿದೆ ಆ ತತ್ವ, ನೀವು ಅರ್ಥ ಮಾಡ್ಕೊಂಡಿಲ್ಲ. ಯಾಕೆ? ಶತ್ರುಗಳನ್ನು ಸಿಗಿದು ಹಾಕೋದು, ಭಯ ಉಂಟು ಮಾಡೋದು ಯಾವುದು? ಕೋರೆ ಹಲ್ಲು.
ಅದೇ ಕೋರೆ ಹಲ್ಲಿಗೆ ತನ್ನ ಮಗುವನ್ನ ಕಾಪಾಡುವ ತಾಕತ್ತುಂಟು. ಅದು ನೀವು ಅರ್ಥ ಮಾಡ್ಕೊಂಡಿಲ್ಲ ಅಂತಾರೆ ವಿಜೇಂದ್ರ ಸ್ವಾಮಿ. ಯಾವ ಕೋರೆ ಹಲ್ಲು ಶತ್ರುಗಳು ಸಿಗಿದು ಹಾಕುತ್ತೆ, ಅದೇ ಕೋರೆ ಹಲ್ಲಿಂದ ತನ್ನ ಮರಿಯನ್ನು ಕಚ್ಚಿಕೊಂಡು ಒಂದು ಕಡೆಯಿಂದ ತಗೊಂಡು ಹೋಗುತ್ತೆ. ಆ ಮರಿಯನ್ನು ಕೇಳಿ ನಿಮ್ಗೆ ಏನಾದ್ರು ನೋವಾಯಿತಾ? ಏನು ನೋವಾಗಿಲ್ಲ ಅಂತ. ಹಾಗಾದ್ರೆ ಯಾವ ಕೋರೆ ಹಲ್ಲು ಶತ್ರುಗಳು ಸಿಗಿದು ಹಾಕುತ್ತೆ, ಆ ಕೋರೆ ಹಲ್ಲಿಗೇನೆ ಮಗುವನ್ನು ಕಾಪಾಡುವ ತಾಕತ್ತು. ಹಾಗಾದ್ರೆ ಅದೇ ಕೋರೆ ಹಲ್ಲು ಹತ್ರ ಮಗುವಾಗಿ ಹೋದ್ರೆ ಮಗುವಿನಂತೆ ಕಾಪಾಡ್ತಾನೆ, ಬೇರೆ ತರ ಹೋಗ್ಬಿಟ್ರೆ ಸಿಗಿದು ಹಾಕ್ತಾನೆ. ಹಾಗಾಗಿ ನರಸಿಂಹ ದೇವರ ಹತ್ರ ಹೋಗ್ಬೇಕಂದ್ರೆ ಭಾರಿ ಎಚ್ಚರಿಕೆ ಅಂತ ಜಗತ್ತಿಗೆ ತೋರಿಸಲಿಕ್ಕೆ ನರಸಿಂಹ ಅಂತ ಕೋರೆ ಹಲ್ಲನ್ನು ತೋರಿಸಿಕೊಂಡ ಅಂತ ಈ ರೀತಿಯಾದ ಅರ್ಥವನ್ನ ಅಲ್ಲಿ ವಿಜೇಂದ್ರ ಸ್ವಾಮಿಗಳು ತಮ್ಮ ಅದು ಏನು ನೋಡಿದ್ರೆ ಅರ್ಥವೇ ಆಗಲ್ಲ. ಭೂ ಭೃತ್ ಭುಜಂಗಂ ಪ್ರಳಯ